ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೀತಾ ದ ಕುಕ್. ನಾನು ನಿಮ್ಮ ಗೀತಾ. ನಮಸ್ಕಾರ. ಹೆಂಗಿದ್ರಿ ಎಲ್ಲರೂ? ಆರಾಮಿದ್ರಿ ಅನ್ಕೋತೀನಿ. ನಾನು ಆರಾಮದೀನಿ. ಭಾಳ ದಿವಸದ ಮೇಲೆ ವಿಡಿಯೋ ಮಾಡಾಕತ್ತೀನಿ. ನಡುವು ನವರಾತ್ರಿ ಬಂತು, ಆಮೇಲೆ ದಸರಾ ಬಂತು, ಆಮೇಲೆ ದೀಪಾವಳಿ ಬಂತು, ಆಮೇಲೆ ಕ್ಲೀನಿಂಗ್ ಅಂತೇಳಿ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಲಾಸ್ಟ್ ವಿಡಿಯೋ ಅಂದರೆ ನಾನು ನವರಾತ್ರಿಗೇನು ಮಾಡಿದ್ದೆ 6ನೇ ದಿವಸದ್ದು, ಅದೇ ಲಾಸ್ಟ್ ವಿಡಿಯೋ. ಈಗ ಆಲ್ಮೋಸ್ಟ್ ಒಂದು 15-20 ದಿವಸ ಆಗಿರಬೇಕು ವಿಡಿಯೋನ ಮಾಡಿರಲಿಲ್ಲ. ಯಾಕೋ ದೀಪಾವಳಿ ಆದಮೇಲೆ ಸ್ವಲ್ಪ ಏನೋ ಟಯರ್ಡ್ ಅನಿಸಿತ್ತು, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ಮಾಡ್ಬೇಕಂತ ಮಾಡೀನಿ. ಏನಂದ್ರೆ ಅದು ಮದ್ದೂರು ವಡ ಅಂಥೇಳಿ. ಅದು ಮಾಡ್ಬೇಕಂತ ಅನಿಸಿರ್ಲಿಲ್ಲ. ನನ್ನ ಮಗ ನೆನಪು ಮಾಡಿದ, ಅದಕ್ಕೆ ಟ್ರೈ ಮಾಡೋಣ ಹೆಂಗೆ ಆಗ್ತೈತೆ ಅಂತ ಹೇಳಿ ಮಾಡತ್ತೀನಿ. ಬರೀ ಹೆಂಗೆ ಮಾಡ್ಬೇಕನ್ನೋದು ತೋರಿಸ್ತೀನಿ ನಿಮಗೆ. ಮದ್ದೂರು ವಡ ಮಾಡೋಕೆ ಏನೇನು ಬೇಕನ್ನೋದು ತೋರಿಸ್ತೀನಿ ನಿಮಗೆ. ಇದು ಬಾಂಬೆ ರವೆ, ನಾವೇನು ಉಂಡೆ ಮಾಡ್ತೀವಿ ರವೆ ಉಂಡೆ, ಅದು ರವೆ. ಬೇಕಾದ್ರೆ ನೀವು ಚಿರೋಟಿ ರವಾನು ಯೂಸ್ ಮಾಡ್ಬೋದು. ಒಂದು ಬಟ್ಲ ಇದು ರವೆ ತೊಗೊಂಡಿನಿ. ಇದು ಮೈದಾ. ರವೆ ಎಷ್ಟು ತೊಗೊಂಡಿರ್ತೀವಿ ಅದರದ್ದು 3/4 ಮೈದಾ ತೊಗೋಬೇಕಾಗ್ತೈತಿ. ಆಮೇಲೆ 1/4 ಅಕ್ಕಿ ಹಿಟ್ಟು. ಆಮೇಲೆ ಇದು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡಿದ್ದೆ. ದೊಡ್ಡ 2 ಉಳ್ಳಾಗಡ್ಡಿ ತೊಗೊಂಡಿನಿ. ನೀವು ಉಳ್ಳಾಗಡ್ಡಿ ಎಷ್ಟು ಹಾಕ್ತೀರಿ ಅದು ಚಲೋ. ಆಮೇಲೆ ಸ್ವಲ್ಪ ಕರಿಬೇವು, ಆಮೇಲೆ ಸಣ್ಣ ಕಟ್ ಮಾಡ್ಕೊಂಡಿದ್ದು ಹಸಿಮೆಣ್ಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕಾದ್ರೆ ನೋಡ್ಕೊಂಡು. ಆಮೇಲೆ ಇದು ಬಿಳಿ ಎಳ್ಳು, ಆಮೇಲೆ ಸ್ವಲ್ಪ ಕ್ರಷ್ ಮಾಡಿದ್ದು ಶೇಂಗಾ ಪುಡಿ, ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋದು, ಆಮೇಲೆ ರುಚಿಗೆ ತಕ್ಕಷ್ಟೇ ಉಪ್ಪು ಹಾಕ್ಕೊಳ್ಳೋದು. ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಮೊದಲು ರವೆ ಹಾಕ್ಕೊತೀನಿ. ಆಮೇಲೆ ಮೈದಾ ಹಿಟ್ಟು, ಆಮೇಲೆ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟಿನ ಭಾಳ ಹಾಕ್ಬೇಕಂತಿಲ್ಲ, ಸ್ವಲ್ಪ ಹಾಕಿರೋ ಸಾಕು. ಆಮೇಲೆ ಉಳ್ಕಿದ್ದೇನಿದ್ರು ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಅದು ಐತಿ ಎಲ್ಲ ಹಾಕ್ಕೊಂಡು ಇದು ಬಿಳಿ ಎಳ್ಳು ಹಾಕ್ತೀನಿ. ಈ ಬಿಳಿ ಎಳ್ಳು ಎಷ್ಟು ಹಾಕ್ಕೊಂಡ್ರೂ ನಡಿತೈತಿ, ರುಚಿ ಕೊಡ್ತೈತೆ ಅದು. ಆಮೇಲೆ ಇದು ಕ್ರಷ್ ಮಾಡಿದ್ದು ಶೇಂಗಾ, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಇದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಆಗೈತಿ. ಇನ್ನೂ ಸ್ವಲ್ಪ ಬೇಕಾದ್ರೆ ನೀವು ಕೆಂಪು ಖಾರನೂ ಹಾಕ್ಕೋಬೋದು ಅದಕ್ಕೆ. ಇಲ್ಲ ಕೆಂಪು ಖಾರ ಬೇಡ ಅಂತಂದ್ರೂ ಇನ್ನೂ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಇದು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದು. ಭಾಳ ದಪ್ಪು ಕಟ್ ಮಾಡ್ಕೋಬೇಡ್ರಿ. ದಪ್ಪ ಕಟ್ ಮಾಡ್ಕೊಂಡ್ರೆ ಏನಕ್ಕೈತಿ, ನಾವು ಆಮೇಲೆ ತಟ್ತೀವಲ್ಲ, ತಟ್ಟಬೇಕಾದ್ರೆ ಸ್ವಲ್ಪ ತಡ್ಕೊಳಕ್ಕೆ ಬಂದುಬಿಡ್ತೈತಿ, ಸರಿಯಾಗಿ ಅದು ಬರೋದಿಲ್ಲ. ಅನ್ನಕ್ಕೆ ಅಷ್ಟು ಸಣ್ಣ ಕಟ್ ಮಾಡ್ಕೊಳ್ರಿ. ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಹಿಂಗೆ ಒಂದು ಅರ್ಧ ಸ್ಪೂನಷ್ಟು ಹಿಂಗೆ ಹಾಕಿದ್ರೆ ಸ್ಮೆಲ್ ಭಾಳ ಚಲೋ ಬರ್ತೈತಿ, ಆಮೇಲೆ ರುಚಿನೂ ಕೊಡ್ತೈತಿ. ಈಗೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಂತ. ಮೊದಲಿಂದ ಹಂಗೆ ಕಲಿಸ್ಕೋಬೇಕು, ನೀರು ಹಾಕ್ಕೋಬಾರ್ದು. ಯಾಕಂದರೆ ಉಳ್ಳಾಗಡ್ಡಿ ಒಳಗೆ ನೀರು ಇರ್ತೈತಲ್ಲ, ಅದನ್ನು ನೀರು ಬಿಡ್ತೈತಿ. ಭಾಳ ತುಳಿದ್ರೆ ತಟ್ಟಾಗಿ ಬರೋಂಗಿಲ್ಲ. ಫಸ್ಟ್ ಇಷ್ಟೇ ಕಲಿಸ್ಕೋಬೇಕು. ಇದಕ್ಕೆ ಇನ್ನೊಂದು ಏನು ಹಾಕಬೇಕಂದ್ರೆ ಸ್ವಲ್ಪ ಎಣ್ಣೆ ಕಾಸಿ ಹಾಕಬೇಕು. ಎಣ್ಣೆ ಹಾಕೊಂಡು ಆಲ್ರೆಡಿ ಕಾಸಾಕಿಟ್ಟೀನಿ ನೋಡಿರಿ. ಎಣ್ಣೆ ಆಲ್ರೆಡಿ ಕಾಸಾಕಿಟ್ಟೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ, ಕಾದಿದ್ದ 1-2 ಸ್ಪೂನಷ್ಟು. ಅಂದರೆ ಸ್ವಲ್ಪ ಕ್ರಿಸ್ಪಿ ಬರ್ತೈತಿ ವಡ. ಇದು ಕಲಸು ಮಟ್ಟ ಸಿಮ್ ಒಳಗೆ ಇಡೋನು, ಮತ್ತು ಎಣ್ಣೆ ಭಾಳ ಕಾಯ್ತೈತಿ. ಎಣ್ಣೆ ಹಾಕಿದ್ದಾತು. ಇನ್ನೂ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ, ಆಗ ಹಾಕಿದ್ನ ಕಡಿಮೆ ಅನಿಸಿತ್ತು. ಈಗ ಕಲಸೋಣ. ಎಣ್ಣೆ ಬಿಸಿ ಇರ್ತೈತೆ ಮೇಲೆ ಸ್ವಲ್ಪ ಸ್ಪೂನ್ಲಿ ಕಲಿಸ್ಕೊಂಡು ಆರಿದ್ಮೇಲೆ ಕೈಲಿ ಕಲಸೋಣ.
ಈಗೇನು ಉಳ್ಳಾಗಡ್ಡಿ ಹಾಕಿವಿಲ್ಲ, ಇದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕಿವಿ. ಇದ್ರೊಳಗೆ ಸ್ವಲ್ಪ ಮೆತ್ತಗೆ ಆಗ್ತೈತೆ ಆಲ್ರೆಡಿ ಇದು ರವೆ. ಉಳ್ಳಾಗಡ್ಡಿ ನೀರು ಬಿಡೋ ಮಟ್ಟ ಹಂಗೆ ಕಲಸೋನು. ನಿಮ್ಮ ಕಡೆ ಕೊತ್ತಂಬರಿ ಇದ್ದರೆ ಕೊತ್ತಂಬರಿನೂ ಹಾಕ್ಬೋದು. ಇಲ್ಲಿ ಕೊತ್ತಂಬರಿ ಇಲ್ಲ, ನಾನು ಕರಿಬೇವು ಅಷ್ಟೇ ಹಾಕಿದ್ದೀನಿ. ಆಗಳೇ ಅಲ್ಲ ಅಷ್ಟು ಹಾಕ್ಕೊಂಡ್ರಲ್ಲ, ಅಲ್ಲ ಸಣ್ಣ ಕಟ್ ಮಾಡಿ ಹಾಕ್ಕೋಬೇಕು. ಅಲ್ಲ ಹಾಕಿದ್ರೆ ಅದು ಬಾಯೊಳಗೆ ಬರ್ತದೆ, ನಡು ತಿನ್ಬೇಕಾದ್ರೆ ಭಾಳ ರುಚಿ ಬರ್ತೈತಿ. ನೋಡ್ರಿ ಇದು ಹಂಗೆ ಕಲಿಸೀನಿ. ಉಳ್ಳಾಗಡ್ಡಿ ನೀರೊಳಗೆ ನೆನೆದೈತಿ ಈಗ ಒಂದು ಸ್ವಲ್ಪ. ಇದು ನೋಡ್ರಿ ಹಿಂಗೆ ಮಾಡ್ರೆ ಹೆಂಗೆ ಉಂಡೆ ಆಗತೈತಿ. ಅಂದರೆ ಇಷ್ಟ ನೀರು ಬಿಟ್ಟೈತಿ ಉಳ್ಳಾಗಡ್ಡಿ. ಈಗ ನೀರು ಹಾಕಿ ನಾದ್ಕೊಂಡಂತೆ ಸ್ವಲ್ಪ ಹಾಕಿ ನಾದ್ಕೋರಿ. ಒಮ್ಗಿಲಿ ಹಾಕಕ್ಕೆ ಹೋಗ್ಬೇಡ ನೀರು. ಚಪಾತಿ ಹಿಟ್ಟು ನಾದ್ತೀವಲ್ಲ ಅದೇ ಥರ ಸ್ವಲ್ಪ ಗಟ್ಟಿಗೇ ನಾದ್ಕೋಬೇಕು. ಒಡಿಗೈತೆ ತಟ್ಟಾಗಿ ಬರೋಂಗಿರ್ಬೇಕು ಹಿಟ್ಟು, ಆ ಥರ ನಾದ್ಕೊಳ್ಳು. ಕಲಿಸಿ ಹಿಟ್ಟು ನಾದಿ ಒಂದು 5 ನಿಮಿಷ ಇಡೋಣ ಅಂತ. ರವೆ ಸ್ವಲ್ಪ ನೆನಿಲಿ. ಇಲ್ಲ ನಿಮಗೆ ಭಾಳ ಸ್ವಲ್ಪ ಕ್ರಿಸ್ಪಿನ ಬೇಕು ಅಂದ್ರೆ ಅವಾಗೂ ಮಾಡ್ಬೋದು. ಆ್ಯಕ್ಚುಲಿ ಇದು ಮದ್ದೂರು ಅಂತ ಊರು ಬರ್ತೈತಿ, ಅಲ್ಲಿ ಸ್ಪೆಷಾಲಿಸ್ಟಿ ಮದ್ದೂರು ವಡ ಅಂತಾರೆ ಅದಕ್ಕೆ. ಅವ್ರು ಮಾಡೋ ರೀತಿ ನೋಡಿ ರವಾಗಿಂದ ಕಲಿಸಿ ಡೈರೆಕ್ಟ್ ಮಾಡೇ ಬಿಡ್ತಾರೆ. ನಾ ಇಲ್ಲಿ ಸ್ವಲ್ಪ ನೆನೆಯಿಲ್ಲ ಅಂತ ಇಡಾತೀನಿ. ಇಳಿದ್ರೆ ಏನಾಗ್ತೈತಿ, ರವೆ ಬಾಯಾಗ ಬಂದಂಗೆ ಆಗ್ತೈತಿ. ಅದಕ್ಕೆ ಒಂದು 5 ನಿಮಿಷ ರವೆ ನೆನೆಯಿಲ್ಲ ಅಂತೇಳಿ ನೋಡ್ರಿದ ಹಿಂಗಾಗೈತಿ. ತಟ್ಟಾಗಿ ಬರೋಂಗೂ ಐತಿ. ಸ್ವಲ್ಪ ನೆನಿಲಿದ ಒಂದು 5 ನಿಮಿಷ ಮುಚ್ಚಿಡೋಣ ಅಂತ. ಹಿಟ್ಟು ನೆನೆದಿತ್ತೀಗ ಮಾಡೋಣಂತ. ನೀವು ಬೇಕಾದ್ರೆ ಕೈಲೇನೂ ತಟ್ಬೋದು, ಇಲ್ಲ ಒಂದು ಪ್ಲಾಸ್ಟಿಕ್ ತೊಗೊಂಡು ಅದ್ರ ಮೇಲೆ ಇಟ್ಟು ತಟ್ಬೋದು. ಇಷ್ಟಿಟ್ಟು ಉಂಡೆ ತೊಗೊಳ್ರಿ. ಕೈಯೊಳಗೂ ತಟ್ಕೋಬೋದು ನೀವು, ಪ್ಲಾಸ್ಟಿಕ್ನ ಬೇಕಂತಿಲ್ಲ. ನಿಮ್ಗೆ ಸ್ವಲ್ಪ ಸಾಫ್ಟ್ ಬೇಕಾದ್ರೆ ಸ್ವಲ್ಪ ದಪ್ಪಗೆ ತಟ್ಕೊರಿ. ಅಂದರೆ ಏನಾಕೈತಿ, ಮೇಲೆ ಕ್ರಿಸ್ಪಿ ಬರ್ತೈತಿ, ಒಳಗೆ ಸಾಫ್ಟ್ ಬರ್ತೈತಿ. ಇಲ್ಲ ಫುಲ್ ನಿಮ್ಗೆ ಕ್ರಿಸ್ಪಿನ ಬೇಕು ಅಂತಂದ್ರೆ ತೆಳ್ಳಗೆ ತಟ್ಕೊರಿ. ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಳ್ಳೋಣ ಒಂದು 4. ನೀವು ಬೇಕಾದ್ರೆ ಒಂದು ಪ್ಲಾಸ್ಟಿಕ್ ಒಳಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕಲಸಿದ ಹಿಟ್ಟು ನಿಮ್ಗೆ ಏನಾರ ಗಟ್ಟಿ ಅನಿಸಿತ್ತಂದ್ರೆ ಇನ್ನೂ ಸ್ವಲ್ಪ ನೀವು ನೀರು ಹಾಕಿನೂ ತೆಳ್ಳಗೆ ಮಾಡ್ಕೋಬೋದು. ಕೈ ಕಿತ್ತ ಪ್ಲಾಸ್ಟಿಕ್ ಒಳಗೆ ಹಾಕಿ ನೀವು ತಟ್ಟಿದ್ರೆ ಏನಾಗ್ತೈತಿ, ಸ್ವಲ್ಪ ತೆಳ್ಳಗೆ ಬರ್ತೈತಿ. ಕೈಯಾಗಷ್ಟು ಇದನ್ನು ಬರೋದಿಲ್ಲ, ಕೈಯಾಗ ಅಂಟ್ಕೊಂಡಂಗೆ ಆಗ್ತದೆ ಸ್ವಲ್ಪ. ಒಂದು 4 ರೆಡಿ ಮಾಡ್ಕೋತೀನಿ. ಆಮೇಲೆ ಎಣ್ಣೆ ಕರಿನೂ ಎಣ್ಣೆನೂ ಕಾಸಕ್ಕೆ ಇಟ್ಟೀನಿ ಆಲ್ರೆಡಿ. ಒಂದು 4 ರೆಡಿ ಮಾಡ್ಕೊಂಡೀನಿ ಎಣ್ಣೆ ಕರಿನೂ.
ಎಣ್ಣೆ ಕಾದೈತೆ ನೋಡೋಣ. ಸ್ವಲ್ಪ ಹಿಟ್ಟು ಹಾಕಿ ಇನ್ನೂ ಕಾದಿಲ್ಲ, ಸ್ವಲ್ಪ ಫ್ಲೇಮ್ ಜಾಸ್ತಿ ಇಡೋಣ. ಸಣ್ಣಗಿತ್ತು, ಆದಷ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಟಾಗ ಫ್ರೈ ಮಾಡಬೇಕು. ಜೋರಿಟ್ಟು ಫ್ರೈ ಮಾಡ್ರೆ ಏನಾಗ್ತೈತಿ, ಮ್ಯಾಲಷ್ಟು ಹೊತ್ತಿದಂಗೆ ಆಗಿಬಿಡ್ತೈತಿ, ಒಳಗೆ ಹಸಿ ಹಸಿನೇ ಉಳಿತೈತಿ. ಈಗ ಎಣ್ಣೆ ಕಾದೈತಿ, ಹಾಕೋಣ. ರೆಡಿ ಆದಮೇಲೆ ಅದು ಒಂಥರ ಬ್ರೌನ್ ಕಲರ್ ಬರ್ತೈತಿ, ಅವಾಗ ಅದು ರೆಡಿಯಾಗಿ ತಿನ್ಬೇಕು ಅಂದ್ಕೋಬೇಕು ನಾವು. ಫ್ರೈ ಮಾಡಾಕ ಸ್ವಲ್ಪ ಟೈಮ್ ಹಿಡಿತಿರ್ತದೆ. ಹಿಟ್ಟು ಕಲಿಸ್ಬೇಕಾದ್ರೆ ನೀವು ಬೇಕಾದ್ರೆ ಅರಿಶಿನ ಪುಡಿ ಹಾಕ್ಕೋಬೋದು, ಆಪ್ಷನ್ ಅದು. ಬೇಕಾದ್ರೆ ಹಾಕ್ಕೋಬೋದು, ಬೇಡಾದ್ರೆ ಬಿಡ್ಬೋದು, ಬೇಕಂತೇನಿಲ್ಲ. ಹಾಕಿದ್ರೆ ಸ್ವಲ್ಪ ಯೆಲ್ಲೋ ಕಲರ್ ಬರ್ತೈತಿ. ನೋಡ್ರಿ, ಇದು ಬ್ರೌನ್ ಕಲರ್ ಆಗೈತಿ, ರೆಡಿ ಆಗೈತಿ. ಇದು ತೆಗೆದು ಬಿಡೋಣ. ಇನ್ನೊಂದು ಹಾಕೊಂಡು ಬಿಡೋಣ. ನಾಲ್ಕು ಇಳಿಸೋಷ್ಟು ಜಾಗ ಐತಿ, ಅದಕ್ಕೆ ನಾಲ್ಕು ಹಾಕೊಂಡ್ಬಿಟ್ಟಿನಿ ಒಂದೇ ಸರಿ. ಸ್ವಲ್ಪ ದಪ್ಪಗನೆ ತಟ್ಕೊಂಡೀನಿ, ಅಂದರೆ ಒಳಗೆ ಸಾಫ್ಟ್ ಬರಲಿ ಅಂತೇಳಿ. ಸಾಫ್ಟ್ ಬೇಡ, ಸ್ವಲ್ಪ ಕ್ರಿಸ್ಪಿನ ಬೇಕಂದ್ರೆ ಏನು ಮಾಡಬೇಕು, ತೆಳ್ಳಗೆ ತಟ್ಕೋಬೇಕು. ನನ್ನ ಮಗುಗೆ ಸ್ವಲ್ಪ ಒಳಗೆ ಸಾಫ್ಟನ ಬೇಕು. ಉಳ್ಳಾಗಡ್ಡಿ ಇದ್ರೊಳಗೆ ಏನು ದಪ್ಪ ಕಟ್ ಮಾಡ್ಕೊಂಡ್ರೆ ಏನಕ್ಕೈತಿ, ಹಿಂಗೆ ತಟ್ಟಕ್ಕಾಗಂಗಿಲ್ಲ. ಸೈಡ್ ನೋಡ್ರಿ ಹಿಂಗೆ ಕಟ್ಟಾಗ ಸ್ಟಾರ್ಟ್ ಆಕೈತಿ. ಅದಕ್ಕೆ ಆದಷ್ಟು ಸ್ವಲ್ಪ ಸಣ್ಣಗನೆ ಕಟ್ ಮಾಡ್ಕೋಬೇಕು. ಅದಕ್ಕೆ ಹಾಲು ಹಾಕ್ಬಾರ್ದು ಚಾಟಿ. ಆ್ಯಕ್ಚುಲಿ ಇದು ವಡ ನಂಗೆ ಮಾಡ್ಬೇಕಂತೇಳಿ ಗೊತ್ತಿರಲಿಲ್ಲ.
ನನ್ನ ಮಗ ಅವಾಗ ಹೇಳ್ತಿದ್ದ, ಮಮ್ಮಿ ರವಾಲೆ ಇದನ್ನು ಮಾಡ್ತಾರೆ, ವಡಿ ಮಾಡ್ತಾರೆ, ಉಳ್ಳಾಗಡ್ಡಿದು ಜಾಸ್ತಿ ಹಾಕ್ತಾರ ಅಂತ ಹೇಳ್ತಿದ್ದೆ. ಯಾಕಂದ್ರೆ ಅವ ಹಾಸ್ಟೆಲ್ ಹೋಗಿದ್ದ, ಮಂಗಳೂರು ಹಾಸ್ಟೆಲ್, ಅಲ್ಲಿ ಹಾಸ್ಟೆಲ್ ಮಾಡ್ತಿದ್ರಂತೆ. ಅವಾಗ ಹೇಳ್ತಿದ್ದ ಅದು ಲೈಕ್ ಆಗ್ತಿತ್ತಂತ. ಅವಾಗ ನಂಗೆ ಏನೋ ಇರ್ಬೇಕು ಬಿಡೋದು, ನಾನು ಸುಮ್ಮ ಆದ್ನಿ. ಏನು ರವಾ ಹೆಂಗೆ ಬಜ್ಜಿ ಇಟ್ಟು ಮಾಡ್ತೀವಿ, ಬಜ್ಜಿ ಕಲಿಸಿ ಮಾಡ್ತೀವಿ ನಾವು, ಆ ಥರ ಮಾಡ್ತಾರೇನೋ ಅನ್ಕೊಂಡಿದ್ವಿ. ಬೇರೆ ಊಟ ಏನು ಸೇರ್ತಿರ್ಲಿಲ್ಲ. ಇವ್ರು ಮುಂಜಾನೆ ಬ್ರೇಕ್ಫಾಸ್ಟ್ ಅಂತ ಕೊಡ್ತಿದ್ರಂತೆ. ಬ್ರೇಕ್ಫಾಸ್ಟ್ ಒಳಗೆ ವಡಿ ಅವ್ರು ಭಾಳ ಲೈಕ್ ಆಗ್ತಿತ್ತು. ಒಬ್ಬೊಬ್ರು ಯಾರು ಬ್ಯಾಡ್ ಆಗಿರ್ತಿತ್ತಲ್ಲ ಅವ್ರ ಕಡೆ ಇವ್ರು ಇಸ್ಕೊಂಡು ತಿಂತಿದ್ರಂತೆ. ಎಕ್ಸ್ಟ್ರಾನು ಕೊಡ್ತಿರಲಿಲ್ಲ. ಯಾಕಂದ್ರೆ ಹುಡುಗರು ಭಾಳ ಇರ್ತಾವ ಅಂತೇಳಿ ಎಕ್ಸ್ಟ್ರಾ ಅವ್ರು ಕೊಡೋಂಗಿಲ್ಲ. ಒಂದೊಂದು ಹುಡುಗರಿಗೆ ಇಷ್ಟಿಷ್ಟ ಅಂತ ತಿಂತಿ ಅಷ್ಟೇ ಕೊಡ್ತಾರೆ. ಇವ್ರು ಸಿಗೋಂಗಿಲ್ಲ. ಅದಕ್ಕೆ ಯಾರು ಬೇರೆ ಲೈಕ್ ಇರೋದಿಲ್ಲ ಅವ್ರ ಕಡೆ ಇಸ್ಕೊಂಡು ಇವ್ರು ತಿಂತಿದ್ರು. ಅಷ್ಟೇನು ಲೈಕ್ ಆಗ್ತಿತ್ತು. ಅವಾಗ ಅವ್ರು ಹೇಳ್ತಿದ್ದ, ನಾ ಅಷ್ಟು ಕೇರ್ ಮಾಡಿರಲಿಲ್ಲ. ಮೊನ್ನೆ ಒಂದು ವಿಡಿಯೋ ನೋಡಿದ್ನಿ, ಅವಾಗ ನೆನಪಾಗ್ತದೆ. ಅದು ಮದ್ದೂರು ವಡ ಅಂತಾರಂತ ಹೇಳಬೇಕು. ಅದಕ್ಕೆ ಟ್ರೈ ಮಾಡೋಣ ಅಂತೇಳಿ ಮಾಡಾಕತ್ತೀನಿ. ನೋಡೋಣ ಹೆಂಗೆ ಬರ್ತೈತೆ ಅಂತೇಳಿ. ನೋಡಾಕತ್ತರ ಸೇಮ್ ಹಂಗೆ ಬಂದೈತಿ. ಎಲ್ಲ ಅದ್ರೊಳಗೆ ಏನೇನು ಹಾಕಬೇಕು ಎಲ್ಲ ಅದನ್ನ ಹಾಕಿದ್ದೀನಿ. ಆಮೇಲೆ ತಿಂದು ನೋಡೋಣ ಹೆಂಗೆ ಆಗ್ತೈತೆ ಅಂತೇಳಿ. ಅವ್ನು ಹೇಳಂತಲೇ ಅವ್ನು ಲೈಕ್ ಆಗ್ತೈತೆ ಅಂತೇಳಿ ಇದು ಮಾಡಿದ್ದೀನಿ. ನೋಡೋಣ ಹೆಂಗೆ ಬರ್ತೈತೆ ಅಂತೇಳಿ. ಮದ್ದೂರು ವಡ ರೆಡಿ ಆಗೈತೆ ನೋಡ್ರಿ. ಭಾಳ ಕ್ರಿಸ್ಪಿ ಬಂದೈತಿ, ಒಳಗೆ ಸಾಫ್ಟ್. ಕಟ್ ಮಾಡಿ ತೋರಿಸ್ತೇನೆ ನಿಮ್ಗೆ. ಟೇಸ್ಟ್ ಮಾಡಿ ನೋಡೋಣ ಬರೀ ಹೆಂಗಾಗೈತಂತೆ. ನೋಡ್ರಿ ಅಷ್ಟು ಕ್ರಿಸ್ಪಿ ಆಗೈತಿ. ಮುರಿಬೇಕಾದ್ರೆ ಸೌಂಡ್ ಬರ್ತೈತಿ. ಇದು ನೋಡ್ರಿ ಒಳಗೆ ಸಾಫ್ಟ್ ಐತಿ, ಮೇಲೆ ಕ್ರಿಸ್ಪಿ ಬಂದೈತಿ. ರುಚಿ ಐತಿ, ಬಾಯ ಕುರು ಹತ್ತೈತಿ. ಸ್ವಲ್ಪ ಉಪ್ಪು ಕಡಿಮೆ ಆಗೈತಿ, ಆದರೆ ಓಕೆ ಐತಿ. ಹಂಗೆ ತೀರೇನು ಕಡಿಮೆ ಆಗಿಲ್ಲ. ಆ್ಯಕ್ಚುಲಿ ನಾನು ಜಾಸ್ತಿ ಉಪ್ಪು ತಿಂತೀನಿ, ನನಗೆ ಕಡಿಮೆ ಅನಿಸ್ತೈತಿ. ನೀವು ತಿಂದು ನೋಡಿ ನಿಮ್ಗೆ ಕರೆಕ್ಟ್ ಅನಿಸ್ತೈತಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಭಾಳ ರುಚಿಯಾಗ್ಯಾವ. ಅಷ್ಟು ಒಂದು 5 ನಿಮಿಷ ನಾನು ನೆನೆಯಾಕೆ ಇಟ್ರೂ ಅದು ರವೆ ಅಷ್ಟು ನೆನೆದಿಲ್ಲ, ಸ್ವಲ್ಪ ಕ್ರಿಸ್ಪಿ ಬರತೈತಿ, ರುಚಿಯಾಗೈತಿ. ಮದ್ದೂರು ವಡ ಕ್ರಿಸ್ಪಿಯಾಗಿ ಬಂದವು. ನಿಮಗೆ ಕ್ರಿಸ್ಪಿ ಬೇಕನ್ಸಿದ್ರೆ ಸ್ವಲ್ಪ ತೆಳ್ಳಗೆ ಮಾಡಬೇಕಾಕೈತಿ. ಸ್ವಲ್ಪ ಸಾಫ್ಟ್ ಬೇಕಾತಂದ್ರೆ ದಪ್ಪ ಮಾಡಬೇಕಾಕೈತಿ. ನಾ ಎಷ್ಟು ಸ್ವಲ್ಪ ಸಾಫ್ಟ್ ಬರಲಂತ ಇದನ್ನು ಮಾಡಿದ್ಮೇಲೆ ಸ್ವಲ್ಪ ಕ್ರಿಸ್ಪಿಯಾಗೇ ಬಂದವು, ಭಾಳ ಚಲೋ ಬಂದವು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ. ಆಮೇಲೆ ಈ ಮದ್ದೂರು ವಡ ಅನ್ನೋದು ಏನನ್ನೋದು ಯಾರು ಗೊತ್ತಿರಲಿಲ್ಲ ಅವ್ರು ಶೇರ್ ಮಾಡಿರಿ. ಆಮೇಲೆ ನೀವು ಟ್ರೈ ಮಾಡಿ ನೋಡಿರಿ ಹೆಂಗಾಗೈತೆ ಅನ್ನೋದು ಕಮೆಂಟ್ ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮೊದಲು ಮರಿಬೇಡ್ರಿ. ಥ್ಯಾಂಕ್ ಯು.